ನಮ್ಮ ತಂದೆಯವರು ಇವತ್ತು ಸಾಯಂಕಾಲ 6:25ಕ್ಕೆ ಕೊನೆ ಉಸಿರು ಎಳೆದಿದ್ದಾರೆ. ಗೊತ್ತಿದ್ದ ನಾಳೆ 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡೋಗಿ ಅಂತಿಮ ದರ್ಶನವನ್ನು ನಾಳೆ ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ 1 ತಿಂಗಳಿನ ತನಕ ಅಷ್ಟೇ. ಅವರು 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿ ಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು. ನಮ್ಮ ತಂದೆಯವರು ಇವತ್ತು ಸಾಯಂಕಾಲ 6:25ಕ್ಕೆ ಕೊನೆ ಉಸಿರು ಎಳೆದಿದ್ದಾರೆ. ಗೊತ್ತಿದ್ದ ನಾಳೆ 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡೋಗಿ ಅಂತಿಮ ದರ್ಶನವನ್ನು ನಾಳೆ ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ 1 ತಿಂಗಳಿನ ತನಕ ಅಷ್ಟೇ. ಅವರು 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿ ಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು. ನಮ್ಮ ತಂದೆಯವರು ಇವತ್ತು ಸಾಯಂಕಾಲ 6:25ಕ್ಕೆ ಕೊನೆ ಉಸಿರು ಎಳೆದಿದ್ದಾರೆ. ಗೊತ್ತಿದ್ದ ನಾಳೆ 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡೋಗಿ ಅಂತಿಮ ದರ್ಶನವನ್ನು ನಾಳೆ ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ 1 ತಿಂಗಳಿನ ತನಕ ಅಷ್ಟೇ. ಅವರು 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿ ಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು.
ನಮ್ಮ ತಂದೆಯವರು ಇವತ್ತು ಸಾಯಂಕಾಲ 6:25ಕ್ಕೆ ಕೊನೆ ಉಸಿರು ಎಳೆದಿದ್ದಾರೆ. ಗೊತ್ತಿದ್ದ ನಾಳೆ 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನು ನಾಳೆ ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು. ಅವರು ಕೊನೆ ಉಸಿರು ಈಗ 1 ತಿಂಗಳಿನ ತನಕ ಅಷ್ಟೇ. ಅವರು ತಿಂಗಳಿಗೆ 1.5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾ ಇದ್ರು. ಆ ಒಂದು ಧೀಮಂತನ ಅವರಲ್ಲಿತ್ತು, ಆ ಗುಣಗಳಿತ್ತು. ನಮ್ಮ ತಂದೆಯವರು ಇವತ್ತು ಸಾಯಂಕಾಲ 6:25ಕ್ಕೆ ಕೊನೆ ಉಸಿರು ಎಳೆದಿದ್ದಾರೆ. ಗೊತ್ತಿದ್ದ ನಾಳೆ 4 ಗಂಟೆಗೆ ದಾವಣಗೆರೆಯಲ್ಲಿ ಅವರ ಏನು ಇವತ್ತು ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನು ನಾಳೆ ದಾವಣಗೆರೆಯಲ್ಲಿ ಮಾಡಿ 4 ಗಂಟೆಗೆ ಆ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತೆ ನಾನೇನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95ರ ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲಾರದು.